ನಾನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಿಂದ ಬಂದಿರೋನು ಮತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಬಂದಿದ್ದೀನಿ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲೂ ಮತದಾರರದು ಫೋರ್ಜರಿ ಆಗಿದೆ. 4 ಆಗಿದ್ದಾವೆ, 4 10 ಆಗಿದ್ದಾವೆ. ಅದೊಂದೇ ಅಲ್ಲ, ತುಮಕೂರಿನಲ್ಲೂ ಆಗಿದೆ, ದಾವಣಗೆರೆಯಲ್ಲಿ ಸ್ವಲ್ಪ ಆಗಿದೆ, ಮತ್ತು ಮಲ್ಲೇಶ್ವರದಲ್ಲೂ ಆಗಿದೆ. ಇವೆಲ್ಲ ಬೋಗಸ್ ಮತದಾರರನ್ನ ಇಟ್ಕೊಂಡು ಇವರು ಯಾರು ಮಾಡ್ತಾ ಇದ್ದಾರೆ. ನಾನು ಅವ್ರ ಬಗ್ಗೆ ಹಿಂದೆ ಚುನಾವಣಾ ಕಮಿಷನರ್ಗೆ ಒಂದು ಲೆಟ್ರ್ ಕೊಟ್ಟಿದ್ದೆ. ಅವರು ಪರಿಷ್ಕರಣೆ ಮಾಡಲಿಲ್ಲ. ಭಾಳ ಎಚ್ಚರಿಕೆಯಿಂದ ಎಲೆಕ್ಷನ್ ಮಾಡಿ ಜನಗಳಿಗೆ ಒಳ್ಳೆ ಅಭ್ಯರ್ಥಿನ ಮಾಡಿ ಅಂತ. ಮತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲೂ ಮೋಸ ನಡೆದಿದೆ. ಈಗ ಅದನ್ನೇ ಅಲ್ಲಿ ಕೇಳ್ತಾ ಇದ್ದಾರೆ. ಯಾವುದರಲ್ಲಿ ಮಹದೇವಪುರ ಕ್ಷೇತ್ರನೂ ಅದಕ್ಕೆ ಬರುತ್ತೆ. ಇಂಥ ಕಡೆ ಎಲ್ಲ ಮಾಡಿ ಬೋಗಸ್ ಮತದಾನ ಮಾಡಿಸ್ಕೊಂಡು ಜನಕ್ಕೆ ಯಾರು ಇದನ್ನು ಮಾಡೋದು ಬೇಡ. ನ್ಯಾಯ ಮತ್ತು ಸತ್ಯ ಇವೆರಡೇ ಉಳ್ಕೊಂಡಿರೋದು. ಅವೆರಡು ಸತ್ಯಮೇವ ಜಯತೆ. ಅಷ್ಟರಲ್ಲಿ ಮಾತ್ರ ಯಾವುದೇ ಮತದಾರ ಆಗಿರಲಿ ಹಣ ಮತ್ತು ಹೆಂಡಕ್ಕಾಗಿ ಮತ ಮಾಡೋದು ಒಳ್ಳೆಯದಲ್ಲ. ನ್ಯಾಯವಾಗಿ ಮತದಾನ ಮಾಡಬೇಕು. ಒಂದೇ ಮತದಾರ ತನ್ನ ಕರ್ತವ್ಯದ ಮೇಲೆ ಅವನು ಇದಾಗಬೇಕು. ನಾಳೆ ದಿನ ಅವರು ಗೆದ್ದುಕೊಂಡು ಅವ್ರು ಹೊರಟೋಯ್ತಾರೆ. ಮತದಾರನ ಕಷ್ಟ ಏನಿದೆ ಅಂತ ಯಾರೂ ಕೇಳೋದಿಲ್ಲ. ಹಿಂಗೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ನಡೆದಿದೆ ಅವೆಲ್ಲನೂ ವಿಶ್ಲೇಷಣೆ ಮಾಡಿ ಕ್ಲೀನಾಗಿ ನಾವು ಕೂಡ ಮತದಾರರು ಕೂಡ ಜಾಗೃತರಾಗಬೇಕು. ಅವರೊಬ್ಬರೇ ಅಲ್ಲ, ಅವ್ರು ಬೇಕಾದಂಥ ಚುನಾವಣಾ ಆಯೋಗ ಇದರಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇದನ್ನು ನಾನು ಈಗ ಮಾಡ್ತಾ ಇರುವಂಥ ಕೆಲಸಕ್ಕೆ ನನ್ನ ಪ್ರೋತ್ಸಾಹ ಇದೆ.